ಪದೋ ಪದ್ದು ಡಾರ್ಲಿಂಗ್, ಧಿಕ್ಕಾರ ಧಿಕ್ಕಾರ, ಪೊದ್ದುಗೆ ಧಿಕ್ಕಾರ. ಬೇಕಾದಾಗ ನನ್ನನ್ನು ಕರೀತಾಳೆ, ಬ್ಯಾಡ್ದಿದ್ದಾಗ ನನ್ನನ್ನು ನೆನೆಸ್ಕೊಳ್ಳೋಕ್ಕೂ ಇಲ್ಲ ಇವಳು. ಧಿಕ್ಕಾರ ಧಿಕ್ಕಾರ, ಪೊದ್ದುಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಪೊದ್ದುಗೆ ಧಿಕ್ಕಾರ. ನನ್ನ ಕಡೆಯಿಂದ ಧಿಕ್ಕಾರ. ಕ್ಯಾಮೆ ಆಗಬೇಕಾದ್ರೆ ಮಾತ್ರ ಕರೆಸ್ಕೊತಾಳೆ. ಕ್ಯಾಮೆ ಎಲ್ಲ ಮುಗಿದ್ಮೇಲೆ ನನ್ನನ್ನು ಕ್ಯಾರೆ ಅಂತನೂ ಅನ್ನಕ್ಕಿಲ್ಲ. ನಾನಂತೂ ನಿನ್ನ ಉಟ್ಬಿಟ್ಟು ಹೊಂಟೋಯ್ತಾ ಇದ್ದೀನಿ ಕಣ್ಪದ್ದು, ಹೊಂಟೋಯ್ತಾ ಇದ್ದೀನಿ. ಇನ್ನೊಂದು ಕಿತ್ತ ದಯ್ಯ 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 ಅಂತ ಬಂದ್ರೂ ನಾನಂತೂ ಇಲ್ಲೆಲ್ಲ ಇರೋಕ್ಕಿಲ್ಲ, ಹೊಂಟೋಯ್ತೀನಿ. ನೀನು ಹೆಂಗನ ಮಾಡ್ಕೋಬೋದು, ಯಾರನ ನಿನ್ನ ಮೇಲೆ ಜಗಳಕ್ಕೆ ಬೀಳ್ಬೋದು, ನಾನು ಬರೋಕ್ಕಿಲ್ಲ ಪದ್ದು. ಅಯ್ಯೋ ಬಂದೆ. ಅಪ್ಪ ಸದ್ಯ ನೀ ನೋಡೋಗ್ಬಿಟ್ಟಿಲ್ವಲ್ಲ ನನ್ನ ಪುಣ್ಯಕ್ಕೆ. ನೀ ಸುಮ್ಕೆ ನೀ ಎದುರಿಸ್ತೀಯಣ್ಣ, ಒಯ್ತೀನಿ 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 ಅಂತ ಹೇಳ್ಬಿಟ್ಟು ನಾನ್ ತಾನೇ ಏನು ಮಾಡಲಿ, ಶಾನೆ ಬ್ಯುಸಿ ಆಗೋಗ್ಬಿಟ್ಟಿವ್ನಿ ನಾನು. ನೋಡ್ದ ನಮ್ಮ ಬಾವ ಎರಡೆರಡು ಮದುವೆ ಮಾಡ್ಕೊಬಿಟ್ಟವನ, ನೋಡ್ಬೇಕು ನೀನು. ಅಯ್ಯೋ ಇನ್ನೂ ಅವ್ರ ಮನಗೂ ಒಂದು ದಿನಕ್ಕೂ ಹೋಗಿಲ್ಲ, ಹೆಂಗೆ ನೋಡ್ಕೊಂಬಿಟ್ಟು ಬನ್ನಿ ಅಂತ ಹೇಳಿದ್ರೆ ನಮ್ದೊಂಥರ ದೊಡ್ಡ ನಮ್ಮ ಸಂಸಾರದ ಕತೆ ಎಲ್ಲನೂ ಹೆಂಗಾಗ್ಬಿಟ್ಟಿತ್ತು ಗೊತ್ತಾ. ಆ ಟೆನ್ಷನ್ನಾಗಿ ನೀನು ಮರ್ತ್ಬಿಟ್ಟೆ ಅಷ್ಟೇ. ನೀಯ ಏನು ಬೇಕಿಲ್ಲ, ಬೇಕಾದಾಗ ನಿಂಗೆ ಕೆಲಸ ಆಗಬೇಕಾದ್ರೆ ಮಾತ್ರ ಕರಿತೀಯ. ದಯ್ಯ 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 ಅಂತ ಹೇಳ್ಬಿಟ್ಟು ನಿಂಗೆ ಕೆಲಸ ಎಲ್ಲ ಆದಮೇಲೆ ಬಿಟ್ಬಿಟ್ಟು ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಡ್ತೀಯ ಅಲ್ವಾ ನೀನು. ಹಂಗೆಲ್ಲ ನಾನು ಮಾಡಿಡಲ್ಲ ಪೊದ್ದು, ಅಂತ ಮೋಸ ಎಲ್ಲ ಮಾಡಕ್ಕಿಲ್ಲ. ಯಾರ್ಗನಾಗ್ಲಿ ಎಲುಪು ಮಾಡಿದ್ಮೇಲೆ ಮರೆಯಕ್ಕೆ ಇಲ್ಲ ನಾನಂತೂ. ಅದು ನೀನು ಬರಲಿಲ್ವಲ್ಲ, ನಾನು ಮರ್ತಿಲ್ಲ. ನಾನು ಬಿಡು ಪಾಪ ಬ್ಯುಸಿ ಆಗಿತ್ತಿ ಅಂತ ಸುಮ್ಕಾದೆ. ಈಗ ಹೇಳು, ನಿನ್ಗೇನಾದರೂ ಮಾಡ್ಕೊಂಬಿಟ್ಟು ಬರಲಾ? ಇನ್ನು ಕೇಳ್ತೀಯಲ್ಲ, ಮಾಡ್ಕೊಂಬಿಟ್ಟು ಬರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಚಿಕನ್ನ ಮಾಡ್ಕೊಂಬಿಟ್ಟು ಬಾ. ನಿನಗೆ ಸೋಮಿಸ್ಬೇಕು ಅಂತ ಹೇಳಿದ್ರೆ ನಂಗೆ ಚಿಕನ್ ಬೇಕೇ ಬೇಕು. ಆಟ ತಾನೆ, ಹಿಂಗೋಗ್ಬಿಟ್ಟು ಹಂಗೆ ಮಾಡ್ಕೊಂಬಿಟ್ಟು ಬರ್ತೀನಿ, ಇಲ್ಲೇ ಕುಂತ್ಕೊಂಡಿರು. ಸರಿ ಸರಿ ಆಯ್ತು, ಬೀರ್ನ ತಕೊಂಬಿಟ್ಟು ಬಂದ್ಬಿಡು. ಸರಿ. ಥೂ, ಮಗಳು ಮನೆ ಹೊಟ್ಟೆ ತುಂಬ ಊಟ ಬೀಳ್ತದೆ ಅಂತ ಬಂದ್ಬಿಟ್ಟು ಎಂಥ ಗತಿ ಬಂದ್ಬಿಡ್ತಪ್ಪ ನನಗೆ. ನಾಯಿ ಪಾಡ ಹೋಗ್ಬಿಡ್ತು ನಂದಂತೂ. ನನಗಂತೂ ತಡ್ಕೊಳಕಾಯ್ತಿಲ್ಲ, ಕಣ್ಣೆಲ್ಲ ತಿರುಗ್ತಾವೆ, ತಲೆ ತಿರುಗಿ ಹಂಗೆ ಬಿದ್ದೋಯ್ತೀನಿ ಅಂತ ಅನ್ನಿಸ್ತೈತೆ. ಮೊದಲು ಹೋಗ್ಬಿಟ್ಟು ಎಲ್ಲನ ಊಟ ಹೊಂದಿಸ್ಕೋಬೇಕು ನಾನಂತೂ. ಯಾರ ಮನೆಗೆ ಹೋದ್ರೆ ಊಟ ಸಿಗ್ತದೆ? ಪೊದ್ದಿ ಮನೆಗೆ ಹೋಗ್ಬಿಟ್ರೆ ಸಿಗ್ತದೆ ಅಂತ ಅನ್ನಿಸ್ತದೆ. ಆಮೇಕಿಂದ ಅವಳು ಮನೆಯಾಳಿ ಹೋಗಿ ಚಕಡಿಕೆ ಅಂತ ತೊಳ್ಬಿಟ್ರೆ ಏನಪ್ಪ ಮಾಡೋದು ಅಲ್ವಾ? ಆದ್ರೂ ಪ್ರಯತ್ನ ಪಡೋಣ. ಒಂದು ಕಿತ ಹೋಗ್ಬಿಟ್ಟು ಹೆಂಗೂ ಕೇಳ್ಬಿಡೋಣ ಅತ್ಲಾಗೆ. ನನ್ನ ಕೈಲಿ ಇರೋಕ್ಕಾಯ್ತಿಲ್ಲ, ಹೊಟ್ಟೆ ಹಸು ತಡ್ಕೊಳಕ್ಕಾಯ್ತಿಲ್ಲ. ಸಾಯ ವಯಸ್ಸಿನಾಗೆ ಎಂಥ ಗತಿ ಬಂದ್ಬಿಡ್ತಪ್ಪ ನನಗಂತೂ. ಎಂಥ ಗತಿ ಬಂದ್ಬಿಡ್ತು ಈ ಸಾಯ ವಯಸ್ಸಿನಾಗೆ. ಇಂಥ ಗತಿ ಬರಬಾರ್ದಾಗಿತ್ತು. ಯಾವಳಲ್ಲ ಇವಳು ಮನೆಯಾಳಿ, ಪ್ರಾಣ ತೆಗಿತಾಳೆ. ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂದರೆ ಬಡ್ಗೆ ಮನೆಗೆ ಬಾಕ್ಲಾಯ್ತಾಳೆ. ಏನಾರ ಕ್ಯಾಮೆ ಮಾಡೋಣ, ನಾವೇ ಅಡುಗೆ ಮಾಡ್ತೀವಿ ಅಂತಂದರೆ ದೇವ್ರ ಮೇಲೆ ಪ್ರಮಾಣ ಬೇರೆ ಮಾಡಿಸ್ಬಿಟ್ಟವಳೆ, ನೀವೇನು ಕೆಲಸ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕಿನ್ನೂ ನರ್ಕ ಬೇಕಾ? ಈಗ ಊಟಕ್ಕೆ ನನ್ನ ಮಗಳು ಮನೆಗೆ ಹೋಗ್ಬಿಟ್ಟು ಕೇಳೋಣ. ಒಂದೇ ಒಂದು ಕಿತ ನನ್ನ ಮಗಳು ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ಸಿತೈತೆ ಅಂತ ಕೇಳಿದ್ರೆ ಹೆಂಗಿರ್ತದೆ? ಬೈಕೊಂಡು ಬಡ್ಕೊಂಡು ಒಂದು ಊಟ ಹಾಕಕ್ಕಿಲ್ವಾ? ಹಾಕಿ ಹಾಕ್ತಾಳೆ. ಅದೇ ನಿನಗೆ ಸರಿ. ಮೊದಲು ಒಯ್ತೀನಿರು. ಮಗಳು ಮನೆ ಬಾಕ್ಲಾಕೈತೆ, ಇವಳು ಮನೆ ನನ್ನ ಮಾನ ಮರುವದಿ ಹೋಗೋಕ್ಕಿಲ್ವಾ? ಹಾಂ, ಇವಳ ಹತ್ರ ಬಂದ್ಬಿಟ್ಟು ನಾನು ಹೊಟ್ಟೆ ಸಿತೈತೆ ಅಂತ ಕೇಳಿದ್ರೆ ನನ್ನ ಮಾನ ಮರುವದಿ 3 ಕಾಸು ಖಾರಾಜಾಗಿ ಹೋಗ್ಬಿಡ್ತದೆ. ಬೇಡ. ಆದ್ರೂ ಏನೋ ಘಮ ಅಂತ ಬತ್ತೈತಲ್ಲ ವಾಸನೆ. ಅಲ್ಲೇ ಚಿಕನ್ ವಾಸನೆ ಬತ್ತೈತೆ. ಕೋಳಿ ಸಾರು ಮಾಡ್ಬಿಟ್ಟವಳ ಏನು? ಹೆಂಗೆ ತಿನ್ನೋದು? ಹೆಂಗಾರ ಹೊಸಿ ನಾಟಕ ಮಾಡ್ಬಿಟ್ಟು ತಿನ್ಬೇಕಲ್ಲ. ಇಲ್ಲ ಅಡುಗೆ ಮನೆ ಕಿಟಿಗೆಗಾಸ ಹೋಗ್ಬಿಟ್ಟು ಎತ್ಕೋಬೇಕು. ಹಾಂ ಇರು. ಇವಮ್ಯಾಕೆ ಮೊದಲೇ ಪೊದ್ದಿದ್ದಂಗೆ ಮಾತಾಡೋಕ್ಕಿಲ್ಲ, ಆದರೂ ಇದು ಯಾಕೆ ಹಿಂಗೆ ಅಲ್ಲಾಡ್ಕೊಂಡು ಬಂದ್ಬಿಟ್ಟವಳಲ್ಲ? ಚಿಕನ್ ವಾಸನೆ ಹಿಡ್ಕೊಂಡು ಬಂದ್ಬಿಟ್ಲ ಏನು? ಇವಳಿಗೆ ಯಾರು ಕೊಡ್ತಾಳೆ ಬಿಡು, ನನ್ನ ಡಾರ್ಲಿಂಗ್ ನನಗೆ ಕೊಟ್ಬಿಡ್ತಾಳೆ ಅಷ್ಟೇ. ನೀಯ ಈ ಅಮ್ಮ ಬಂದು ಕಣ್ಣಾಕ್ತಾಳೆ ನಂದಕ್ಕೆ ನೀಯ. ಈ ಕಿಟಕಿ ಕಾಸು ಏನನ್ನ ಕದಿಬೋದಾ? ಇಲ್ಲ, ಆಗಕ್ಕಿಲ್ಲ ಅನ್ನಿಸ್ತದೆ. ಆ ಕಡೆಯಿಂದ ಬಂದು ಕದ್ರೆ ಮನೆಗೆ ಯಾರು ಇಲ್ವಾ? ಮನೆಗೆ ನನ್ನ ಮಗ ಒಬ್ಬನೇ ಇದ್ದರೆ ಹೋಗ್ಬಿಟ್ಟು ಒಂದೇ ಕಿತ ಏನೋ ಕೇಳ್ಬಿಟ್ಟು ಒಳಗಡೆ ಅಡುಗೆ ಮನೆಗೆ ಓದೋಳಂಗೆ ಹೋಗ್ಬಿಟ್ಟು ತಿನ್ಕೊಂಬಿಡ್ಬೇಕು ನೋಡು. ಇಲ್ಲ ಅಂದ್ರೆ ಆಗಕ್ಕಿಲ್ಲ. ಅಯ್ಯೋ ಶಿವನಿ, ನನ್ನ ಸೊಸೆ ಚಿಕನ್ ತಟ್ಟೆನೂ ತಂದ್ಬಿಟ್ಟಲ್ಲ ಈಚೆ ಕಡೆಗೆ, ನನ್ನ ಕಡೆಗೆ ನೋಡ್ತಾವಳೆ. ಅಲ್ಲ, ನಾನು ಇಲ್ಲಿರೋದು ಗೊತ್ತಾ? ಮಾಡಿಕೊಂಡಿದ್ದೀನಲ್ಲ. ಕಿಟಿಗೆಗಾಸ ಏನಾರ ನೋಡ್ಬಿಟ್ಲ ಏನು? ಏನು ಕತೆಯೋ. ಅಯ್ಯೋ ಮೂಗೆ ಬಡಿತೈತೆ. ವಾರದಿಂದ ಗಂಜಿ ಕುಡ್ದು ನಾಲ್ಕೆ ಅಲ್ಲ ಒಂಥರ ಆಗೋಗ್ಬಿಟ್ಟೈತೆ. ಅಯ್ಯೋ ಪೊದ್ದು, ಅತ್ತೆ ಬಾತೆ ತಿನ್ನು ಅಂತ ಒಂದು ಕಿತ ಕರಿ, ಹಾಗೆ ಓಡ್ ಬಂದ್ಬಿಡ್ತೀನಿ. ತಗ, ನಿನಗೋಸ್ಕರನೇನಿಯಾ ಮಾಡಿವ್ನಿ. ಎಷ್ಟು ದಿನ ಆಯ್ತು ತಿಂದು, ಏನೋ ಗೊತ್ತಿಲ್ಲ ನನಗೆ. ನೀನು ಶಾನೆ ಮುನ್ಸ್ಕೊಳಕ್ಕೆ ಹೋಗ್ಬೇಡ. ತಗ, ಹೊಟ್ಟೆ ತುಂಬ ತಿನ್ನು. ಅಯ್ಯೋ ಪೊದ್ದು, ನನ್ನೇ ನಿನಗೆ ಕರಿತಾ ಇದ್ದಂಗೆ ಅವಳೆ ತಿನ್ನು ಅಂತ ಹೇಳ್ಬಿಟ್ಟು ಕರೆಯೋದೇ ಉಂಟಂತೆ ಹೋಗ್ಬಿಟ್ಟು ತಿಂದ್ಬಿಡ್ಬೇಕು. ಆದರೂ ಅವಳು ನನ್ನನ್ನು ಕಾಣಿಸ್ತಾ ಇದ್ದೀನ, ಬೊಚ್ಚಿಕೊಂಡಿದ್ರು ಅದು ಹೆಂಗೆ ಕರಿತಾವಳು ನನ್ನ? ಡಾರ್ಲಿಂಗ್ ಪೊದ್ದು ಡಾರ್ಲಿಂಗ್,
ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮಾಡ್ಕೊಂಬಿಟ್ಟು ಬಂದಿದ್ಯಲ್ಲ, ಭಾಳ ಭಾಳ ಥ್ಯಾಂಕ್ಸು. ಅಯ್ಯೋ ಮುದ್ದೆ ಅನ್ನ ಎಲ್ಲ ಇಕ್ಕೊಂಬಂದ್ಬಿಟ್ಟಿದ್ಯಲ್ಲ, ಕೊಡು, ಒಂದೇ ಕಿತ್ತಕ್ಕೆ ಬಾರ್ಸ್ ಬಿಸಾಕ್ಬಿಡ್ತೀನಿ. ಸರಿ ಇಲ್ಲಿ ಇಕ್ಕಿತ್ತೀನಿ, ತಿನ್ನು. ಅಯ್ಯೋ ಸೊಸೆ ಅಂದರೆ ಅವಳು ನಾನು ನೋಡೋಳೆ ಪಾಪ ಅಲ್ವ ನನ್ನ ಮ್ಯಾಲೆ, ಅದಕ್ಕೆ ಹಂಗೆ ಹೇಳ್ತಾವಳೆ ಅಂತ ಅನ್ಕೋತೀನಿ. ಅಯ್ಯೋ ಸೊಸೆ ಹೆಂಗೋ ಅತ್ಲಾಗೆ ಮಾತಾಡಲಿಲ್ಲ ಅಂದ್ರೂ ನನಗೋಸ್ಕರ ಚಿಕನ್ ಸಾರು ಮುದ್ದೆ ಎಲ್ಲ ತಂದಿಕ್ಕಷ್ಟು ಒಳ್ಳೆಯದಾಗೋಗ್ಬಿಟ್ಟಿದೆಯಲ್ಲ, ಅಷ್ಟೇ ಸಾಕು, ಇನ್ನೇನು ಬೇಡ. ಹೋಗ್ಬಿಟ್ಟು ತಿನ್ಬಿಡೋಣ. ಪೊದ್ದು ಡಾರ್ಲಿಂಗ್, ಇನ್ನೂ ಕೇಳಿದ್ರೆ ತಂದುಬಿಟ್ಟು ಹಾಕ್ಬೇಕು. ನನಗೂ ಭಾಳ ಹೊಟ್ಟೆ ಸಿಗ್ತಾ ಇರ್ತದ. ಆಮೇಕಿಂದ ನೀನು ಇಲ್ಲ ಅನ್ಬಾರ್ದು. ಹಾಂ, ಇಲ್ಲಿ ಇಕ್ಕೋಗು, ಆಮೇಕಿಂದ ನಾನು ಕರೆದಾಗ ಬಾ. ಸರಿ, ತಟ್ಟೆ ಇಲ್ಲಿ ಇಟ್ಬಿಟ್ಟು ಹೋಯ್ತೀನಿ. ಆಮೇಕಿಂದ ಇನ್ನು ಶಾನೆ ಏನಾರ ಬೇಕಾರೆ ಆಮೇಕಿಂದ ತಂದ್ಬಿಟ್ಟು ಬಡಿಸ್ತೀನಿ. ಮೊದಲು ತಂದಿಕ್ಕಿರೋದನ್ನ ಮುಗಿಸ್ಬಿಡು. ಅಯ್ಯೋ ಪೊದ್ದು, ಇಂಡೈರೆಕ್ಟಾಗಿ ಎಷ್ಟು ಚೆನ್ನಾಗಿ ಹೇಳ್ತಾವಳು ನನ್ನ ಸೊಸೆ. ಆಯಿತು ಆಯಿತು, ಅವಳು ಇಕ್ಬಿಟ್ಟು ಹೋಯ್ತಾಳಂತೆ, ನಾನು ಹೋಗಿ ತಿನ್ಬೇಕಂತೆ. ಆಯಿತು ಬಾ, ಎಲ್ಲನೂ ಹೆಂಗೆ ಆಗೋಗ್ಬಿಟ್ಟೈತೆ. ಇರು ತಿನ್ನನಿ. ಥ್ಯಾಂಕ್ ಯು ಪದ್ದು. ಅಯ್ಯೋ ಸೊಸೆ, ಚಿಕನ್ನು ಚಿಕನ್ನು ಚಿಕನ್ನು. ಆಹಾ, ಎಷ್ಟು ದಿನ ಆಯಿತು ತಿಂದು. ಆಹಾ, ಪದ್ದು ಮನೆ ಭೋಜನಂ. ಆಹಾ, ಹೋದ್ಲಾ ನನ್ನ ಸೊಸೆ? ಅಯ್ಯೋ ಚಿಕನ್ನು ಎಷ್ಟು ದಿನ ಆಗಿತ್ತು ತಿಂದು. ನನ್ನ ಸೊಸೆ ನನಗೋಸ್ಕರ ಇಲ್ಲಿ ಇಕ್ಬಿಟ್ಟೋಗೋಳೆ, ಫಸ್ಟ್ ತಿನ್ನನಿ. ಇದ್ಯಾವ್ದಲ್ಲ ಎಕ್ಸ್ಟ್ರಾ ಪ್ಲೇಯರು? ನನ್ನ ಚಿಕನ್ ನಂದು ಅಂತ ಹೇಳ್ಬಿಟ್ಟು ಬತ್ತವಳಲ್ಲ. ಅಯ್ಯೋ ಅಕ್ಕ, ಚಿಕನ್ ಸಾಂಬಾರು ಕಡಮಿ, ಚಿಕನ್ ಸಾಂಬಾರು. ನನ್ನ ಸೊಸೆ ನಾನು ತಿನ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಕ್ಬಿಟ್ಟು ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು 4 ಸಲ ಹೇಳ್ಬಿಟ್ಟು ಹೋಗ್ಬಿಟ್ಲು. ಅಂದರೆ ಮುಂಚೆ ಐತಲ್ಲ, ಪಾಪ ಐತಲ್ಲ ನನ್ನ ಮ್ಯಾಲೆ, ಅದಕ್ಕೆ ಒಳಗೆ ಕರಿಯೋಕ್ಕಿಲ್ಲ. ಅದಕ್ಕೆ ನೀನು ಈಚೆ ಕಡೆ ಕರೆದ್ಬಿಟ್ಟು ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ಇಕ್ಬಿಟ್ಟು ಹೋಗವಳೆ. ಅಯ್ಯೋ ಬೀಗ್ತಮ್ಮರೇ, ನನಗೂ ಭಾಳ ಹೊಟ್ಟಸ್ಬಿಟ್ಟೈತೆ. ನಿಮಗೂ ಗೊತ್ತು ನಮ್ಗೆ ಎಷ್ಟು ಹೊಟ್ಟಸ್ತೈತೆ ಅಂತ ಹೇಳ್ಬಿಟ್ಟು. ನಿಮ್ಮ ತಟ್ಟೆಗೆ ನಾನು ಒಂಚೂರು ತಿನ್ಕೊಬಿಡ್ಲಾ? ಅಯ್ಯೋ ಪಾಪ, ಇನ್ನೇನು ನನಗತಿನೇ ನಿನಗೂ ಬಂದಿರೋದು. ಇನ್ನು ಬ್ಯಾರೆ ಇನ್ನೇನಲ್ವಲ್ಲ, ನನ್ನ ಸೊಸೆ ಅಲ್ವಾ ಮಾಡಿರೋದು. ಭಾಳ ಸಂದಕ್ಕೆ ಮಾಡಿತ್ತಾಳು ಬಿಡು ಪೊದ್ದು. ಅವಳ ಕೈ ರುಚಿ ನೋಡ್ಬಿಟ್ಟಿದ್ದೀನಿ, ತಿನ್ನಣ. ಎಲ್ಲ ಬೊಡ್ಡೆತ್ತದವ. ನಾನು ತಂದು ಕೊಟ್ರವಕ್ಕೆ ಇವ್ಯಾಕೆ ಹಿಂಗೆ ಬಕಾಸುರಿ ಇಳುತ್ತಾರೆ ತಿನ್ನಕ್ಕೆ ತಟ್ಟೆ ಕಿತ್ಕೊಬಿಟ್ರಲ್ಲ. ಡಾರ್ಲಿಂಗ್, ಏನೇ ಹೇಳು ಪೊದ್ದಿ, ಭಾಳ ಒಳ್ಳೆಯವಳು. ಚಿಕನ್ ಮಾಡ್ಬಿಟ್ಟು ಇಲ್ಲಿ ಈಚೆ ಕಡೆ ಇಕ್ಬಿಟ್ಟು ಹೋಗೋಳಲ್ಲ, ನೀವು ತಿನ್ಲಿ ಅಂತ ಹೇಳ್ಬಿಟ್ಟು. ಇಂಥ ಸೊಸೆ ಎಲ್ಲನ ಸಿಗ್ತಾಳೆನಕ್ಕ, ಭಾಳ ಪುಣ್ಯ ಮಾಡಿದ್ಯಾ ಅಕ್ಕ. ಬಾ ಇಲ್ಲಿ ನಿಂತ್ಕೊಂಡು ಸಂದಾಗ ತಿನ್ನನ್ ಬಾಕ. ಇಷ್ಟ್ರಾಗ ಹೊಟ್ಟೆ ತುಂಬ್ತದೆ ಅನಿಸ್ತದೆ. ನಾನು ಅನ್ನ ತಿಂತೀನಿ, ನೀನು ಮುದ್ದೆ ತಿನ್ನಕ್ಕ. ಓ ಸರಿ ಆಯ್ತು, ತಗ ತಿನ್ ಬಾ. ಅಯ್ಯೋ 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 ಅಯ್ಯೋ, ಇವರೇ ನನಗಿನ್ನ ಬರ್ಗೆಟ್ಬಿಟ್ಟವ್ರಲ್ಲ ಇವರು. ಬಿರ್ಬಿರ್ನ ತಿನ್ಕ, ಬಿರ್ಬಿರ್ನ ಹೋಗೋಣ. ಆಮೇಕಿಂದ ಯಾರನ್ನ ನೋಡ್ಬಿಟ್ರೆ ಬಕಾಸುರಿಗಳು ಅಂತ ಅನ್ಕೊಳಕಿಲ್ವಾ? ಸುಮ್ಮನೆ ಪಟ 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 ಅಂತ ತಿಂದ್ಬಿಡು. ಸರಿ ಬೀಗ್ರೆ, ಆಯ್ತು ತಿನ್ಕೊಬಿಡ್ತೀನಿ, ನೀವು ತಿನ್ಕೊಬಿಡಿ ಪಟ 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 ಅಂತ ಹೇಳ್ಬಿಟ್ಟು. ಅಯ್ಯೋ, ನಂಗೆ 2 ಪೀಸೇನ ಬಿಡ್ರಿ, 2 ಪೀಸೇನ ಬಿಡ್ರಿ. ಭಾಳ ರುಚಿಯಾಗಿ ಮಾಡೋಳು ಕಣಕ್ಕ, ಈ ಕಡೆ ಕೊಡು, ನಾನಂತೂ ತಿಂತೀನಿ. ಅಯ್ಯೋ ಮುದ್ಕೇರ, ನನ್ನ ಡಾರ್ಲಿಂಗ್ ನನಗೆ ಪಿರುತಿಂದ ಮಾಡಿಕೊಟ್ರ ತಿನ್ಲಿ ಅಂತ ಹೇಳ್ಬಿಟ್ಟು ನೀವು ಬೊಡ್ದು ಬಾಯಿಗೆ ಹಾಕಂತ ಇದ್ದೀರಲ್ಲ. ನೋಡಿ, ನಾನು ವರ್ಷೆ ತೋರಿಸ್ಬೇಕಾಯ್ತದೆ, ನೀವು ತಟ್ಟೆಲಿ ಇಕ್ಬಿಟ್ಟು ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಹೂ ಕಣಮಿ, ಭಾಳ ಸಂದಕೈತಿ. ಆ ಮನೆಯಲ್ಲಿ ಶಾದಿ ಮಾಡಿರ ಗಂಜಿ ಕುಡ್ದು ನಾಲ್ಗೆ ಅಂತೂ ಸೇಯೋದೋಗ್ಬಿಟ್ಟಿತ್ತು ನನಗಂತೂ. ಇವಾಗ ಈ ಚಿಕನ್ ಸಾರು ತಿಂದ್ಬಿಟ್ಟು ಭಾಳ ಖುಷಿ ಆತೈತೆ ನನಗಂತೂ. ಓ ಅಪ್ಪ, ನನಗಂತೂ ಒಂಚೂರು ತೃಪ್ತಿ ಆಯಿತು. ಇನ್ನೂ ಬೇಕಾರೆ ಕರಿ ಅಂತ ಹೇಳಿದ್ಲು. ಕರಿಯೋದೆಂಗೆ ಮಾನವರು ಓದಿಬಿಟ್ಬಿಟ್ಟಕ್ಕ, ಕರಿಯೋದೆಂಗೆ ನಡಿ ಹೋಗನಿ. ನಂಗೆ ಇನ್ನೊಂಚೂರು ಬೇಕಿತ್ತು. ತಂದೇನಾರ ಕೊಡ್ತಾಳೇನೋ ಕಾಯ್ಬೇಕಿತ್ತಾನೆ. ಸುಮ್ಕಿರು, ನನಗೂ ನನ್ನ ಸಸ್ಕು ಮೊದಲೇ ನೀ ಆಗಕ್ಕಿಲ್ಲ. ಆಮೇಲೆ ಬಂದ್ಬಿಟ್ಟು ತಿರ್ಗಿ ಏನೋ ಒಂದು ಮಾತುಗಳು ಅಂದ್ಬಿಡ್ತಾಳೆ. ಏನೋ ಯಾರೋ ಕಾಣ್ದಿದ್ದಂಗೆ ಇಕ್ಕೋಗವಳೆ. ಸುಮ್ಮನೆ ಯಾಕೆ, ನಡಿ ಇವಾಗ ತಿಂದ್ವಲ್ಲ, ಹೋಗೋಣ. ಎಲ್ಲ ಮನೆ ಅಳಿಗ್ಲ, ನನ್ನ ಡಾರ್ಲಿಂಗ್ ನನಗೆ ಅಂತ ಕೊಟ್ರ ಚಿಕನ್ ಎಲ್ಲ ಅರೆ ಮೇಯ್ದ್ಬಿಟ್ಟು ಹೊಂಟೋಗ್ಬಿಟ್ರಲ್ಲ. ಡಾರ್ಲಿಂಗ್, ಪದ್ದು ಡಾರ್ಲಿಂಗ್. ನನಗೆ ಗೊತ್ತು, ನಾನು ಕೊಟ್ರ ತಟ್ಟೆ ಕೊಟ್ರೆ ನಿಂಗೆ ಸಾಕಾಗಿಲ್ಲ. ಶಾಣ ದಿನ ಹೋಗ್ಬಿಟ್ಟೈ ತಿಂದು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ಉಂಡೆ ಕೋಳಿನೇ ನೀ ಎಲ್ಲ ಸುಟ್ಬಿಟ್ಟು ಮಡಗಿವ್ನಿ. ತಿನ್ನು, ಉಪ್ಪು ಖಾರ ಹಾಕಿವ್ನಿ, ಸಂದಕ್ಕಿರ್ತದೆ. ನೀನು ನನ್ನ ಮೇಲೆ ಕ್ವಾಪ ಮಾಡ್ಕೊಂಡಿದ್ಯಲ್ಲ, ಆ ಕ್ವಾಪ ಎಲ್ಲ ಇನ್ನೊಂದ್ಕಿತ ಮಾಡ್ಕೊಳಕ್ಕಿಲ್ಲ. ತಕ ನಿಂಗೆ ಅಂತ ಹೇಳ್ಬಿಟ್ಟು ಏನಿಯ ಪೆಸೆಲ್ಲ ಮಾಡ್ಕೊಂಬಿಟ್ಟು ಬಂದೀವ್ನಿ. ಅಲ್ಲ, ಇಷ್ಟು ಬಿರ್ನ ಎಲ್ಲ ತಿಂದಾಕ್ಬಿಟ್ಟ. ನಾನೆಲ್ಲಿ ತಿನ್ಲಿ? ಓ, ನೀನ್ ತಿಂದಿದ್ದ ಇನ್ನು ದಾರೆಗೆ ಹೋಗೋದು ಬಂದು ತಿಂತಾರ? ಸರಿ ಸರಿ, ತಗ ಈ ಉಂಡೆ ಕೋಳಿ ಒಂದೇ ಕಿತ ತಿಂದಾಕ್ಬಿಡು. ಇದು ನನ್ನ ತಿಂತೀನಿ, ಕುಡು ಸರ್ನ ಕೊಡು. ಸರಿ ತಿನ್ನು. ಅಡುಗೆ ಮನೆಗೆ ಆಳಿಕ್ಬಿಟ್ಟಿದ್ದೀನಿ, ಉಕ್ಕೋಯ್ತದೆ, ಬರ್ತೀನಿ. ಅಯ್ಯೋ ನನ್ನ ಮುದ್ದಿನ ಸೊಸೆ, ಇನ್ನೊಂದು ಕಿತ ಕೊಟ್ಬಿಟ್ಟು ಹೋದ್ಲಲ್ಲಪ್ಪ ಕೋಳಿಯ. ಏನಕ್ಕ ನೋಡ್ತಾ ಇದ್ಯಾ? ಎತ್ಕೊಳಕ ಬಾಕ ಸರ್ನ ಎತ್ಕೊಂಡು ಹೋಗ್ಬಿಟ್ಟು ಮಂತಾಗೆ ತಿನ್ಕೊಳ್ಳೋಣ. ನಡಿ. ಯಾವಲ್ಲ ಇವು ಬರ್ಗೆಟ್ ಬಸಿಯಾಗಳು ಹಿಂಗ ಆಡ್ತಾವಲ್ಲ ಇವು? ಏನೋ ಮುದುಕಿಗಳು ಅಂತ ಸುಮ್ಕೆ ಬಿಡ್ತಾ ಇವ್ನಿ. ಇಲ್ಲ ಅಂದಿದ್ರೆ ನೀವಿಬ್ರು ಗಾಳಿ ಬಿಡಿಸ್ಬಿಡ್ತಾ ಇದ್ದೆ ನಾನಂತೂ. ಈ ಪೊದ್ದು ಡಾರ್ಲಿಂಗ್ ಕೈ ರುಚಿ ತಿನ್ನಕ್ಕೆ ಆಗ್ಲಿಲ್ವಲ್ಲ. ಇನ್ನೊಂದು ಕಿತ ನನ್ನ ಪೊದ್ದು ಡಾರ್ಲಿಂಗ್ ನೇನ ಕೇಳ್ಬಿಟ್ರೆ ಬಂದ್ಬಿಟ್ಟು ನನ್ನ ಮೇಲೆ ನೀ ಎಗರು ಬಿಡ್ತಾಳೆ ಅಷ್ಟೇ ನೀ.